Guys, tomorrow's target Kumara Parvata. That's the target, and we are reaching there tomorrow. As I said, we have started the trekking of Kumara Parvata at early morning, 5:50 a.m. ಬನ್ನಿ ಏನು ಭಟ್ಟರ ಮನೆ ಅಂತೀವಲ್ಲ, ಇದು ಅದು ಭಟ್ರ ಮನೆಗೆ ರೀಚ್ ಆಗಿದ್ದೀವಿ ಆಫ್ಟರ್ 8 ಕಿಲೋಮೀಟರ್ಸ್ ಟ್ರೆಕ್ಕಿಂಗ್. ನೆಕ್ಸ್ಟ್ ಇನ್ನೂ ಒಂದೊಂದು 8 ಕಿಲೋಮೀಟರ್ಸ್ ಇದೆ ಫಸ್ಟ್ ಪೀಕ್ಗೆ. ಇಲ್ಲಿ ಸ್ವಲ್ಪ ಫ್ರೂಟ್ಸ್ ತಿನ್ನೋಣ ಅಂತ ನಿಂತಿದ್ದೀವಿ. ದೇವ್ರ ಅಪ್ಪ, ಫೈನಲಿ ಮಂಟಪದ ಹತ್ರ ಬಂದ್ವಿ. 1 ಕಿಲೋಮೀಟರ್ ಇರ್ಬೋದು. ಅಲ್ಲಿ ನೋಡಿ, ಅಲ್ಲಿ ಕುಮಾರ ಪರ್ವತ ಕಾಣ್ತಿದೆಯಲ್ಲ, ಅದೇ. ಇನ್ನೊಂದು ಸ್ವಲ್ಪ ದೂರ ಗೈಸ್. ಆಂಜನೇಯನ ಮೇಲೆ ಭಾರ ಹಾಕಿ ಜೈ ಆಂಜನೇಯ ಅಂದ್ಬಿಟ್ಟು ಕುಮಾರ ಪರ್ವತ ಹತ್ಬಿಡೋದೆ. ಫೈನಲಿ ಕುಮಾರ ಪರ್ವತಕ್ಕೆ ರೀಚ್ ಆಗಿದ್ದೀನಿ ಗೈಸ್. ನೋಡ್ಬೋದು ಹಿಂಗಿದೆ ವ್ಯೂ ಎಲ್ಲ. ಅಪ್ಪ, ಏನು ಗುರು, ಕುಮಾರ ಪರ್ವತ ಯಾಕೆ ಟಫೆಸ್ಟ್ ಟ್ರೆಕ್ಕಿಂಗ್ ಅಂತಾರೆ ಅನ್ನೋದು ನನಗೆ ಈಗ ಅರ್ಥ ಆಯ್ತೈತೆ. ಇನ್ನೊಂದು ಸತಿ ಲೈಫಲ್ಲಿ ಕುಮಾರ ಪರ್ವತಕ್ಕೆ ಯಾವನ್ ಕರೆದ್ರೂ ಬರಲ್ಲ. ಆಯ್ತಾ ಇಲ್ಲ, ಅದು ಯಾವುದೋ ಡೈಲಾಗ್ ಇದೆಯಲ್ಲ, ಯಾವುದೋ ರೀಲ್ಸಲ್ಲಿ, ಅಣ್ಣ ನನ್ನ ಕೈಯಲ್ಲಿ ಆಯ್ತಾ ಇಲ್ಲ ಅಂತ, ಅದು ಜ್ಞಾಪನ ಬರ್ತಾ ಐತೆ. ನೋಡಿದ್ರು ಹೆಂಗಿದೆ. ಅವರಿಂದ 12 ಅವರ್ ಟ್ರೆಕ್ಕಿಂಗ್ ಮಾಡಿರೋದು ಇವತ್ತು. ಬೆಳಗಿರೋ ಕಲರು ಕಪ್ಗಾಗಿ ಕೂತಿದ್ದೀನಿ. ಯಾವುದೋ ಅಡ್ವರ್ಟೈಸ್ಮೆಂಟಲ್ಲಿ ಸೂರ್ಯ ಸ್ಟ್ರಾ ಹಾಕೊಂಡು ಇಳಿತಾನಲ್ಲ ಬಾಡಿಲಿರೋ ರಕ್ತನ, ಆ ಥರ ಹಾಕೊಂಡು ಸ್ಟ್ರಾ ಹಾಕೊಂಡು ಹಾಕ್ಬಿಟ್ಟಾಗುತ್ತೆ ಸೂರ್ಯ. ಕೆಳಗಡೆ ಇಳಿತಾ ಇದ್ವಿ. ಇನ್ನೊಂದು 2.5 ಕಿಲೋಮೀಟ್ರ್ ಇದೆ. ಹಂಗೆ ಬರ್ತಾ ವಾಟರ್ ಫಾಲ್ಸ್ ಸೌಂಡ್ ಬಂದಿದ್ದೀವಿ. ಏನು ಕೂಲಿದೆ ಅಂದರೆ ವಾಟರು ಸ್ವೀಟಾಗಿ ಬೆಟ್ಟದಿಂದ ಹರ್ಕೊಬರ್ತಾರ ನೀರು ಮಾತ್ರ ನಮಗಿರೋ ಬರೋ ಸ್ಟ್ರೆಸ್ ಎಲ್ಲ ಹೋಗ್ಬಿಡ್ತು. ಅಷ್ಟು ಚೆನ್ನಾಗಿತ್ತು. ಕುಮಾರ ಪರ್ವತದಲ್ಲಿ ಇದೊಂದು ತುಂಬ ಇಷ್ಟ ಆಯ್ತು ನೋಡಿ. ಪೀಕ್ ಬಿಟ್ಟರೆ ನೆಕ್ಸ್ಟು ವಾಟರ್ ಫಾಲೇ ಇಷ್ಟ ಆಗಿದ್ದು. ಅಲ್ಲಿರೋ ನೀರು ಸ್ವೀಟ್ನೆಸ್ಸು. ಫೈನಲಿ ಕ್ಯಾಂಪ್ ಹತ್ರ ವಾಪಸ್ ಬಂದ್ವಿ. ಕುಮಾರ ಪರ್ವತಕ್ಕೆ ಒಂದು ದೊಡ್ಡ ನಮಸ್ಕಾರ. ಇನ್ನೊಂದು ಸತಿ ದುಡ್ಡು ಕೊಟ್ಟು ಕರ್ತೀನಿ ಅಂದರೂ ಬರಲ್ಲ ಇಲ್ಲಿಗೆ.